ಹಾಯ್ ನಡೆಸುದು ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ಒಂದು ದೊಡ್ಡ ಅನೌನ್ಸ್ಮೆಂಟ್ ಇದೆ. ಏನಪ್ಪ ಅಂತಂದರೆ ಐ ಆಮ್ ಅನೌನ್ಸಿಂಗ್ ಎ ಕ್ಯಾಂಪನಿ ಟೆಕ್ ಇನ್ ಕನ್ನಡ ಏರೋಸ್ಪೇಸ್ ಅಂತ. ನೋಡ್ತಾ ಇದ್ದೀರಾ, ಇದು ನಮ್ಮದು ಟೆಕ್ ಇನ್ ಕನ್ನಡ ಏರೋಸ್ಪೇಸ್ ಇಂದು ಪ್ರಾಡಕ್ಟ್ ನೋಡಿ. ಇದು ನಾರ್ಮಲ್ ಫೋನ್ ಅಲ್ಲ, ಇದು ಆರೋ ಫೋನ್. ಇದರಲ್ಲಿ ಡ್ರೋನ್ ಇದೆ, ಪ್ರೊಪೆಲ್ಲರ್ಸ್ ಇರುತ್ತೆ. ಸೊ ಇದು 100 ಅಡಿ 200 ಅಡಿ 1000 ಅಡಿ ಮೇಲಕ್ಕೆ ಕಾರುತ್ತೆ. ಆ್ಯಕ್ಚುಲಿ ನಾವು ಇದನ್ನು ಜಪಾನಲ್ಲಿ ಪ್ರೆಸೆಂಟ್ ಮಾಡಿ ಗೋಲ್ಡ್ ಮೆಡಲ್ನ ಕೂಡ ಪಡ್ಕೊಂಡಿದ್ದೀವಿ. ಈ ರೀತಿ ನಾನಂದರೆ ನಿಮ್ಮಲ್ಲಿ ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ನಂಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನ ಯಾರು ನಂಬಲ್ಲ ಅಂತ. ಯಾರೋ ಒಬ್ಬ ಕಾಗೆ ಹಾಸಿದ ತಕ್ಷಣ ಎಲ್ಲರೂ ನಂಬ್ಕೊಂಡ್ಬಿಡ್ತೀವಿ. ನಾನು ಕೂಡ ಒಂದು ಲೆವೆಲಿಗೆ ನಂಬಿದ್ನೇನೋ, ಆಯ್ತು, ಎಲ್ಲರೂ ನಂಬ್ತೀವಿ. ಇದೇನು ನಂಬಲ್ಲ? ಇದು ನನ್ನ ಪ್ರಶ್ನೆ. ಕಾಮೆಂಟ್ ಮಾಡಿ. ನಾನು ಈ ಒಂದು ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ, ಒಂದು ಪ್ರಾಡಕ್ಟ್ನ ಮೇಲೆ ನಮ್ಮ ಹೆಸರನ್ನು ಹಾಕೊಂಡ ತಕ್ಷಣ ಇದು ನಮ್ಮ ಪ್ರಾಡಕ್ಟ್ ಆಗೋದಿಲ್ಲ. ಈ ರೀತಿ ಸ್ಕ್ಯಾಮನ್ನು ನಮ್ಮ ಭಾರತ ದೇಶದ ಎಷ್ಟೋ ಕಂಪನಿಗಳು ಮಾಡ್ತಾ ಇದ್ದಾವೆ. ಬೇರೆ ದೇಶಗಳಿಂದ, ಚೈನಾದಿಂದ ಪ್ರಾಡಕ್ಟನ್ನು ಇಂಪೋರ್ಟ್ ಮಾಡ್ಕೋತಾರೆ. ಇಲ್ಲಿ ಅದರ ಹೆಸರನ್ನು ಚೇಂಜ್ ಮಾಡಿ ಸೇಲ್ ಮಾಡ್ತಾರೆ, ರೀಬ್ರ್ಯಾಂಡ್ ಮಾಡ್ತಾರೆ. ಇದನ್ನೇ ಮೈಕ್ರೋಮ್ಯಾಕ್ಸ್ ಅವರು ಈಗ ಒಂದು 5-6 ವರ್ಷ ಮುಂಚೆ ಮಾಡ್ತಾಯಿದ್ರು. ಚೈನಾದಿಂದ ಇಂಪೋರ್ಟ್ ಮಾಡ್ಕೊ, ಮೈಕ್ರೋಮ್ಯಾಕ್ಸ್ ಅಂತ ಹೆಸರು ಹಾಕೋ, ಇಲ್ಲಿ ಸೇಲ್ ಮಾಡು. ಈಗಲೂ ಕೂಡ ಎಷ್ಟೋ ಕಂಪನಿಗಳು ಮೇಡ್ ಇನ್ ಇಂಡಿಯಾ ಅನ್ನೋ ಹೆಸರಲ್ಲಿ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಕೊಂಡು ಅವ್ರ ಕಂಪ್ನಿ ಹೆಸರು ಹಾಕೊಂಡು ಇಲ್ಲಿ ಮಾರ್ತಾ ಇದ್ದಾರೆ. ಸೊ ಹಿಂಗೆ ಮೊನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ನಮ್ಮ ಅಣ್ಣ ಒಬ್ಬರಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತಿರ್ತಾರವರು. ನಮ್ಮ ಭಾರತ ದೇಶಕ್ಕೆ ಡ್ರೋನ್ನ ತೊಗೊಂಬಂದಂಥವ್ರು. ಅವ್ರ ಹೆಸರನ್ನು ಹೇಳೋದಕ್ಕೆ ಹೋಗಲ್ಲ, ತುಂಬ ಚೆನ್ನಾಗಿ ಕಾಗೆ ಹಾರಿಸ್ತಾರೆ. ಸೊ ಮೊನ್ನೆ ಹಿಂಗೆ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೆಲವೊಂದು ಪೋಸ್ಟ್ಗಳು ನೋಡಿದೆ. ಅವ್ರೇನೋ ಹೊಸ ಕಂಪ್ನಿ ಶುರು ಮಾಡಿದಾರಂತೆ. ಸೊ ಅವ್ರದ್ದು ಕೆಲವೊಂದು ಡ್ರೋನ್ಸನ್ನ ಪ್ರೆಸೆಂಟ್, ಪ್ರೊಪೆಲ್ಲರ್ಸ್ ಎಲ್ಲ ತೋರಿಸ್ತಾ ಇದ್ರು, ಡ್ರೋನ್ಸ್ಗಳು ತೋರಿಸ್ತಾ ಇದ್ರು. ಎಲ್ಲೋ ನೋಡಿದ್ದೀನಲ್ಲ ಈ ಒಂದು ಡ್ರೋನ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದ್ಸಲ ಆಲ್ರೆಡಿ ಕಾಗೆ ಹಾರಿಸಿದ್ರೆ, ಇನ್ನೊಂದ್ಸಲ ನಾವು ಕಾಗೆ ಹಾರಿಸ್ಕೊಳ್ಳೋದು ಬೇಡ ಅನ್ನೋ ಒಂದು ರೀಸನ್ಗೆ ಇದನ್ನು ಮಾಡ್ತಾ ಇದ್ದೀನಿ. ಕಂಪ್ನಿ ಶುರು ಮಾಡೋದಿನ್ನು ತುಂಬ ದೊಡ್ಡ ಕಷ್ಟದ ಮಾತಲ್ಲ. ಯಾರು ಬೇಕಾದರೂ ಕಂಪ್ನಿ ಶುರು ಮಾಡ್ಬೋದು, ಯಾರು ಬೇಕಾದರೂ ಶುರು ಮಾಡ್ಬೋದು. ಬರೀ 15,000 ರೂಪಾಯಿ ಖರ್ಚಾಗುತ್ತೆ. 15,000 ರೂಪಾಯಿಗೆ ಯಾರು ಬೇಕಾದರೂ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಶುರು ಮಾಡ್ಬೋದು. ನಂದು ಒಂದು ಕಂಪ್ನಿ ಇದೆ, ಆಯಿತಾ, ನಾನು ಹೇಳ್ಕೊಂಡಿಲ್ಲಲ್ವೇ. ಯಾರು ಬೇಕಾದರೂ ಶುರು ಮಾಡ್ಬೋದು, ಯಾರು ಬೇಕಾದರೂ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯನ್ನು ಶುರು ಮಾಡ್ಬೋದು. ಈ ಅಣ್ಣ ಕೂಡ ಶುರು ಮಾಡಿದ್ದಾರೆ. ಒಂದು 2-3 ಫೋಟೋಸನ್ನು ಶೇರ್ ಮಾಡ್ತಾರೆ, ಆಯಿತಾ. ಸೊ ಇವ್ರು ಏನಪ್ಪ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಚೀನಾ ದೇಶದಿಂದ ಈ ಡ್ರೋನನ್ನು ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಅವರ ಹೆಸರನ್ನು ಹಾಕೊಂಡು ರೀಸೇಲ್ ಮಾಡ್ತಾ ಇದ್ದಾರೆ. ಹೇಳ್ಕೊಳ್ಳೋದು ನೋಡಿದ್ರೆ, ನಾನು ಡ್ರೋನ್ ಎಂಜಿನಿಯರು, ಮತ್ತು ಡ್ರೋನ್ ಇವರೇ ಇನ್ವೆಂಟ್ ಮಾಡೋದು, ಡಿಸೈನ್ ಮಾಡಿರೋದು. ಈ ಒಂದು ಮಿಕ್ಸರ್ ಗ್ರೈಂಡರಿಂದ ಮೋಟ್ರಲ್ಲಿ ಡ್ರೋನ್ ಎಲ್ಲ ಮಾಡೋವಂಥವ್ರು ಈಗ ಏನಕ್ಕೆ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅದರಲ್ಲೂ ಕೂಡ ಹೆಂಗೆ ಹಾಕ್ಕೊಂಡಿದ್ದಾರೆ ಅಂತಂದರೆ, ಐ ಸೋಲ್ಡ್ ಮೈ ಫಸ್ಟ್ ಡ್ರೋನ್ ಅಂತ ಏನೋ ಹಾಕ್ಕೊಂಡಿದ್ದಾರೆ ಅದರಲ್ಲಿ. ಅವ್ರ ಕಂಪ್ನಿಗೆ ಅವ್ರು ಮಾಡಿರುವಂಥ ಫಸ್ಟ್ ಡ್ರೋನ್ ಅಂತೆ. ಸೊ ಅಲ್ಲ, ಇದು ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಅಸೆಂಬಲ್ ಮಾಡಿ ಅವ್ರ ಹೆಸ್ರನ್ನು ಹಾಕ್ಕೊಂಡು ಇಲ್ಲಿ ಸೇಲ್ ಮಾಡ್ತಿರುವಂಥದ್ದು. ಸ್ಕ್ಯಾಮ್ ಮಾಡ್ತಿದ್ದಾರೆ ನನಗೆ ಅನ್ನಿಸ್ದಂಗೆ, ಅವ್ರ ಹೆಸ್ರು ಹಾಕ್ಕೊಂಡು ನಮ್ಮದೇ ಓನ್ ಅಂತ. ಸೊ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಆ್ಯಕ್ಚುಲಿ ಇವ್ರು ಏನು ಅವ್ರು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿದ್ರೆ ತೋರಿಸ್ತಾ ಇದ್ದೀನಿ. ಅದು ಈ ಕಂಪ್ನಿಯದ್ದು ಯಾವುದಪ್ಪ ಅಂತ ಅಂದರೆ EFT ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಅಂತ. ಇದೊಂದು ಚೈನೀಸ್ ಕಂಪನಿ. ಈ ಕಂಪ್ನಿಯವರು ಅಗ್ರಿಕಲ್ಚರಲ್ ಡ್ರೋನ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇವ್ರದ್ದು Alibaba.com ಅವ್ರದ್ದು ಡ್ರೋನ್ಸ್ಗಳು ಸೇಲಿಗಿದ್ದಾವೆ. ಫ್ರೇಮ್ಸನ್ನು ಸೇಲ್ ಮಾಡ್ತಾರೆ ಮತ್ತು ವಿತ್ ಪ್ರೊಪೆಲ್ಲರ್ ಕೂಡ ಸೇಲ್ ಮಾಡ್ತಾರೆ. ಬರೀ ಅವ್ರ ಫ್ರೇಮ್ ನೋಡ್ತಾ ಇದ್ರೆ ಫ್ರೇಮ್ ಎಲ್ಲ 40,000-50,000 ರೂಪಾಯಿಗೆಲ್ಲ ಪರ್ಚೇಸ್ ಮಾಡ್ಬೋದು. ಈ ಅಣ್ಣ ಏನು ಇಟ್ಕೊಂಡಿದ್ದಾರೆ, ಆ ಒಂದು ಡ್ರೋನ್ ಹೆಸರು ಬಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡ್ತಾ ಇದ್ದೀರಾ, ಇದು ಅವ್ರು ಇಟ್ಕೊಂಡಿರುವಂಥ ಡ್ರೋನು. ಯಾವುದಂತ ಅಂದರೆ E410P ಅಂತ ಒಂದು ಮಾಡೆಲ್ನ ಹೆಸರು. ಇದೇ ಕಂಪ್ನಿಯದ್ದು, ಗಮನಿಸ್ತಾ ಇದ್ದೀರಾ. ಇದೇ ಡ್ರೋನ್ನ ಅಣ್ಣ ಅರ್ಧಂಬರ್ಧ ಅಸೆಂಬಲ್ ಮಾಡಿಟ್ಟಿದ್ದಾರೆ. ಅವ್ರು ಕೈಲಿ ಇಟ್ಕೊಂಡಿದ್ದಾರೆ. ಗೊತ್ತಾ, ಒಂದು ನೀಲಿ ಬಣ್ಣದ ಒಂಥರ ಕ್ಯಾಪ್ ಥರ ಇದೆ ಅಲ್ವಾ, ಅದು ಬೇರೆ ಡ್ರೋನಿನ ಕ್ಯಾಪ್. ಅದು ಬೇರೆ ಮಾಡೆಲ್ಲು. E616P ಅಂತ ನೀಲಿ ಬಣ್ಣದ ಮೇಲ್ಗಡೆ ಕ್ಯಾಪ್ ಥರ ಇದೆ ಅಲ್ವಾ, ಅದು ಇನ್ನೊಂದು ಡ್ರೋನಿಂದು. ಅಣ್ಣ ಅಸೆಂಬಲ್ ಮಾಡಿರೋದು ಕ್ವಾಡ್ ಕಾಪ್ಟ್ರು, 4 ಪ್ರೊಪೆಲ್ಲರ್ಸ್ ಬರುತ್ತೆ. ಅಣ್ಣ ಕೈಲಿ ಇಟ್ಕೊಂಡಿರೋದು ಬ್ಲೂ ಕಲರ್ದು ಎಕ್ಸಾ ಅಂದರೆ 6 ಪ್ರೊಪೆಲ್ಲರ್ಸ್ ಬರುವಂಥ ಡ್ರೋನಿಂದು, 2 ಬೇರೆ ಬೇರೆದು. ನಿಮಗೆ ಈ ಒಂದು ಪ್ರೊಪೆಲ್ಲರ್ದು ಪ್ರೂಫ್ ಬೇಕು ಅಂತಂದರೆ ಅವರೇ ಶೇರ್ ಮಾಡಿರುವಂಥ ಒಂದು ಪ್ರೊಪೆಲ್ಲರ್ನ ಝೂಮ್ ಮಾಡಿ ನೋಡಿದ್ರೆ ಅಲ್ಲಿ ಅವನ ಮಾಡೆಲ್ ಹೆಸರಿದೆ. ಸೊ ಅದೇ ಮಾಡೆಲ್ ಹೆಸರು ಗೂಗಲ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಕೂಡ ಒಂದು ರೀಬ್ರ್ಯಾಂಡೆಡ್, ಚೈನಾದಿಂದ ತಗೊಂಡು ಅವನ ಹೆಸರು ಹಾಕ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಅಣ್ಣ ನೋಡಿ ಹಿಂಗೆ ಇಂಪೋರ್ಟ್ ಮಾಡ್ಕೊಂಡು ಇಲ್ಲ ಅಸೆಂಬಲ್ ಮಾಡ್ಕೊಂಡು ಅವ್ರದ್ದೇ ಅಂತ ಶೋ ಆಫ್ ಬೇರೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಹೇಟರ್ಸ್ ಅದು ಇದು ಅಂತ ಏನೇನೋ ಹಾಕ್ಕೊಂಡವ್ರೆ. ನನಗಂತೂ ಉರಿದೋಯ್ತು ನೋಡ್ಬಿಟ್ಟು. ಸೊ ಹಿಂಗೆ ಚೀನಾದಲ್ಲಿ 1,00,000 ರೂಪಾಯಿಗೆಲ್ಲ ಸಿಗುತ್ತೆ. ಅಣ್ಣ ಮೋಟ್ರ್ ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ರೆ ಅದ್ರಲ್ಲಿ ಯೂಸ್ ಮಾಡ್ತಿರೋದು ಅಂತ ಅನ್ಕೊಂಬೇಡಿ, ಅದು ಕೂಡ ಇಂಪೋರ್ಟೆಡ್.
ಅಣ್ಣ ಮೋಟ್ರು ಯೂಸ್ ಮಾಡ್ತಿರೋದು ಇಲ್ಲಿ ನೋಡ್ತಾ ಇದ್ದೀರಾ X8 ಅಂತ ಗಮನಿಸ್ತಾ ಇದ್ದೀರಾ ಆಯಿತಾ. ಸೊ ಈ ಪ್ರೊಪಲ್ಲರ್ ಜೊತೆಗೇನೆ ಆ ಕಂಪ್ನಿಯವರೇ ಅದೇ ಮೋಟ್ರನ್ನ ಕಳಿಸ್ಕೊಡ್ತಾರೆ ಆಯಿತಾ. ಆ ಒಂದು ಏನು ಒಂದು ಡ್ರೋನ್ ಜೊತೆಗೇನೆ ಬೇಕಾದರೆ ಒಂದು X8 ಮೋಟ್ರಸ್ ಅದೇನು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರೋದಲ್ಲ. ಮತ್ತು ಆ ಪ್ರೊಪೆಲ್ಲರ್ಸ್ ಕೂಡ ಅಷ್ಟೇ ಆಯಿತಾ. ಅಣ್ಣ ಆ ಪ್ರೊಪೆಲ್ಲರ್ ಮೇಲೂ ಕೂಡ ಈ ಒಂದು ಅವ್ರದ್ದು ಕಂಪ್ನಿ ಹೆಸರನ್ನು ಹಾಕೊಂಡ್ಬಿಟ್ಟು ಫುಲ್ ಶೋ ಆಫ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಆ ಪ್ರೊಪೆಲ್ಲರ್ಸ್ ಕೂಡ ಇಂಪೋರ್ಟೆಡ್ಡೆ, ಅದ್ರ ಮೇಲೆ ಮಾತ್ರ ಅವ್ರು ಹೆಸರು ಹಾಕೊಂಡಿದ್ದಾರೆ ಅಷ್ಟೇ. ಅದು ಏನು ಅವ್ರು ಮಾಡಿರೋದು ಯಾವುದು ಕೂಡ ಅವ್ರದ್ದೇ ಏನು ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ಬೇರೆ ದೇಶನ ತೊಗೊಂಬಂದ್ಬಿಟ್ಟು ಬೇರೆ ದೇಶ ಅಂದರೆ ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಅದನ್ನು ಸೆಟ್ ಮಾಡ್ತಾ ಇದ್ದಾನೆ ಅಷ್ಟೇ, ಬೇರೆ ಏನೂ ಇಲ್ಲ. ನಂಗನ್ನಿಸ್ದಂಗೆ ಕಾನ್ಫಿಡೆನ್ಸ್ ಅಂತ ಅಂದ್ರೆ ಹಿಂಗಿರ್ಬೇಕಾಯ್ತಾ. ಅಣ್ಣಂಗೆ ಯಾವ ಲೆವೆಲ್ ಕಾನ್ಫಿಡೆನ್ಸ್ ಅಂತ ಅಂದರೆ ಏನೋ ತಪ್ಪು ಮಾಡ್ತಿದ್ರು ಸರಿನೇ ಮಾಡ್ತಾ ಇದ್ದೀನಿ ಅನ್ನೋ ಥರ ಮಾಡ್ತಾನೆ. ಸುಳ್ಳು ಹೇಳ್ತಾ ಇದ್ರು ನಿಜಾನ ಹೇಳ್ತಾ ಇದ್ದೀನಿ ಅಂತರ ಮಾಡ್ತಾನೆ. ಈ ಲೆವೆಲ್ ಕಾನ್ಫಿಡೆನ್ಸ್ ನಂಗೆ ಅನ್ನಿಸ್ದಂಗೆ ಎಲ್ರಿಗೂ ಬರಲ್ಲ. ಸೊ ಹಿಂಗೆ ಯಾರು ಕೂಡ ಸುಮ್ಮನೆ ಹಿಂಗೆ ಮೋಸ ಹೋಗ್ಬೇಡಿ. ಆಲ್ರೆಡಿ ಒಂದ್ಸಲ ಮೋಸ ಹೋಗಿದ್ದೀವಿ. ಯಾವ ಲೆವೆಲ್ಗೆ ಅಂತ ಅಂದರೆ ನಿಮಗೆ ಗೊತ್ತು ಯಾವ ಲೆವೆಲಿಗೆ ಮೋಸ ಹೋಗಿದ್ದೀವಿ ಫಸ್ಟ್ ಟೈಮ್ ಅಂತ. ಈಗ ಅಣ್ಣ ಫಸ್ಟು ರೀಸೇಲ್ ಬೇರೆ ಮಾಡೋಣ ಅಂತ ಯಾರು ಬಕ್ರಾತ್ರ ಗೊತ್ತಿಲ್ಲ. ಸೊ ಇವನು ಒಬ್ಬನೇ ಅಲ್ಲ ಆಯಿತಾ, ಇದೇ ರೀತಿ ಬೇಜಾನ್ ಜನ ಇದ್ರು ನಮ್ಮ ದೇಶದಲ್ಲಿ ರೀಸೇಲ್ ಮಾಡೋವಂಥವ್ರು. ರೀಸೇಲ್ ಮಾಡೋದು ತಪ್ಪು ಅಂತ ಅನ್ನಲ್ಲ, ಬಟ್ ಈ ರೀತಿ ನಮ್ಮದೇ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಇದು ಮಾಡ್ತಾಯಿದ್ದೀವಿ ಅಂತ ಸ್ಕ್ಯಾಮ್ ಮಾಡೋದಿದೆ ಅಲ್ವಾ, ಅದು ನಂಗೆ ಅನ್ನಿಸ್ತಂಗೆ ತುಂಬ ದೊಡ್ಡ ತಪ್ಪು ಅಂತ ಅನಿಸುತ್ತೆ. ನಾನು ಈಗ ನೋಡ್ಬೋದು ಈ ಫೋನಲ್ಲಿ ನನ್ನ ಲೋಗೋ ಹಾಕೊಂಡ್ಬಿಟ್ರೆ ನನ್ನ ಕಂಪ್ನಿ ಆಗಲ್ಲ, ಇದು ನನ್ನ ಫೋನ್ ಆಗೋದಿಲ್ಲ. ಇದು ಸ್ಯಾಮ್ಸಂಗ್ ಫೋನ್ ಆ್ಯಕ್ಚುಲಿ ಆಯಿತಾ. ಸುಮ್ಮನೆ ನಿಮಗೆ ಡೆಮೋಗೆ ತೋರಿಸೋಣ ಅಂದ್ಬಿಟ್ಟು ನಾನು ಈ ರೀತಿ ಟೆಕ್ ಇನ್ ಕನ್ನಡ ಲೋಗೋ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ? ಜಸ್ಟ್ ನಿಮಗೊಂದು ಅವೇರ್ನೆಸ್ ಮೂಡಿಸ್ಬೇಕಾಗಿತ್ತು, ಹೇಳ್ಬೇಕಾಗಿತ್ತು ಇದ್ರ ಬಗ್ಗೆ ಇನ್ಫಾರ್ಮೇಷನ್. ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕಾಮೆಂಟ್ ತಿಳಿಸಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.